ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಆಲ್ಟೋ ಕಾರು ಒಂದು 2007 ಮಾಡಲು ಒಂದು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ಇದೇ ಥರ ನಾವು ಯಾವುದಾದ್ರೂ ಗಾಡಿ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಆಲ್ಟೋ ಕಾರ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ. ಆಲ್ಟೋ ಗಾಡಿ ಕಳಿಸಿದ್ರಲ್ಲ? ಹೌದು ಸರ್. ಓಕೆ, ಎಲ್ ಎಕ್ಸ್ ಅದು? ಹೌದು ಎಲೆ. ಓಕೆ, ಯಾವ ಸರ್ ಮಾಡಲು? ಅದು ಮ್ಯಾನುಫ್ಯಾಕ್ಚರಿಂಗ್ 7 ಇದೆ ಸರ್. 7? ಅದು ರಿಜಿಸ್ಟ್ರೇಷನ್ 10 ಇದೆ. ಹಾಂ ಹಾಂ, ಅಂದರೆ ಮಾಡಲು 7, ರಿಜಿಸ್ಟ್ರೇಷನ್ 10 ಆಗಿದೆ. ಹ್ಞೂ ರೀ. ಓಕೆ, ಎಷ್ಟು ಓನರ್ ಆಗಿದೆ ಸರ್ ಈಗ? ಈಗ ಅದು 4th ಓನರ್ ರೀ ನಮ್ಮದು. ಹ್ಞೂ. ಅದಕ್ಕೆ ಶೈಲಿ ಹೇಳಿದ್ವಿ. ಓಕೆ, ಈಗ ತೊಗೊಳೋರು 5 ಆಗ್ತಾರೆ. ಹ್ಞೂ ರೀ. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಅದು 89,000 ಕಿಲೋಮೀಟ್ರ್ ಓಡಿದೆ. ಓಕೆ, ಬರೀ ಪೆಟ್ರೋಲಾ? ಪೆಟ್ರೋಲು LPG ಎರಡೂ ಇದೆ ರೀ. ನಾವು LPG ಹಾಕಿಲ್ಲ. ಹ್ಞೂ ಹ್ಞೂ. ಸ್ಟಾರ್ಟಿಂಗ್ ಹಾಕಿದ್ದೀವಿ, ಈಗ LPG ಹಾಕಿಲ್ಲ, ನಾವು ಪೆಟ್ರೋಲ್ನಲ್ಲಿ ಓಡಿಸ್ತಾ ಇದ್ದೀವಿ. ಓಕೆ, LPG ರನ್ನಿಂಗ್ ಇದೆಯಾ? LPG ರನ್ನಿಂಗ್ ಇದೆ. ಬಟ್ ನೀವು ಪೆಟ್ರೋಲ್ ಮಾತ್ರ ಯೂಸ್ ಮಾಡ್ತಾಯಿದ್ದೀರಾ? ಹೌದೌದು, ನಾವು ಪೆಟ್ರೋಲ್ ಯೂಸ್ ಮಾಡೋದು. ಓಕೆ, ಏನು ಮೈಲೇಜ್ ಬರ್ತಿದೆ ಸರ್ ಈಗ? ಅದು ಸದ್ಯ 15-16 ಇದೆ ನೋಡಿ. 16? ಓಕೆ, FC ಇನ್ಸೂರೆನ್ಸ್ ಎಲ್ಲ ಮುಟ್ಟಿದೆ ಸರ್? FC 25ವರೆಗೆ ಇದೆ. 25? ಹ್ಞೂ. ಹಾಂ, ಯಾವ ತಿಂಗಳಲ್ಲಿ? 7. ಓಕೆ, ಇನ್ನೊಂದು 7 ತಿಂಗಳಿದೆ ಗಾಡಿ ಹಂಗಾರೆ FC? ಹ್ಞೂ. ಇನ್ಸೂರೆನ್ಸ್ ಸರ್? ಇನ್ಸೂರೆನ್ಸ್ ಈ ಸರಿ ಇನ್ನೂ ತುಂಬಿಲ್ಲ ರೀ ನಾನು, ಯಾಕಂದರೆ ಸೇಲು ಮಾಡಿದ್ರೆ ಅಂತ ಮಾಡಲಿಕ್ಕಾಗಿ ಅದಕ್ಕೆ ತುಂಬಲಿಲ್ಲ. ಹಾಂ, ಇವಾಗ ಡ್ಯೂ ಆಗಿದೆಯಾ? ಈ ಸರಿ ಡ್ಯೂ ಇದೆ. ಓಕೆ, ತಗೊಳ್ಳೋರಿಗೆ ಕಟ್ಕೊಡ್ತಾರೆ ನೀವು ಹೊಸ್ದಾಗಿ? ಬೇಕಂದ್ರೆ ಅವರ ಕಟ್ಕೊತಾರೆ ಅಂದ್ರೆ ಕಟ್ಕೊಳ್ಳಿ, ಬೇಕಾದ್ರೆ ಕಟ್ಕೊಡ್ರಿ ಅಂದರೆ ಕಟ್ಕೊಡ್ತೀವಿ. ಅಲ್ಲ, ಈಗ ತಗೊಳ್ಳೋರು ಅವರಾದ್ರೂ ಕಟ್ಕೊಬೇಕಲ್ಲ, ನೀವ್ರು ಕಟ್ಕೊಬೇಕು, ಒಟ್ಟು CC ಕಂಡೀಷನ್ ನೀವು ಕೊಡಲೇಬೇಕಲ್ವಾ? ಕೊಡ್ಬೇಕು. ಓಕೆ, ಈಗ ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಎಲ್ಲ ಟೈರ್ ಎಲ್ಲ ಫ್ರಂಟು ಎಲ್ಲ ಹೊಸ ಇದ್ದಾವೆ. ಹ್ಞೂ. ಎಲ್ಲ ಬ್ಯಾಟ್ರಿ ಹೊಸದು, ಎಲ್ಲ ಚಾಕ್ ಅಬ್ಸರ್ ಎಲ್ಲ ಅಷ್ಟು ಹೊಸದು ಹಾಕಿದೆ. ಹ್ಞೂ ಹ್ಞೂ. ಎಲ್ಲ ಕಂಪನಿಯಿಂದ ಬಂದದ್ದು ಹೇಗಿದೆ ಹಾಗೆ ಇದೆ ಗಾಡಿ. ಹ್ಞೂ, ಒರಿಜಿನಲ್ ಪೇಂಟಾಗೆ ಇದೆ? ಎಲ್ಲ ಒರಿಜಿನಲ್ ಪೇಂಟೇ ಇದೆ. ಹ್ಞೂ ಹ್ಞೂ. ಏನು ಸ್ಟೆಪ್ನಿ ಇದೆಯಾ ಗಾಡೀಲಿ? ಸ್ಟೆಪ್ನಿ ಇದೆ. ಓಕೆ, ಏನು ಟಿಂಕರಿಂಗ್ ಕೆಲಸ ಇದೆಯಾ? ಎಲ್ಲಿ ಏನು ಟಿಂಕರ್ ಕೆಲಸ ಇಲ್ಲ, ಏನೂ ಇಲ್ಲ ಸರ್. ಹ್ಞೂ ಹ್ಞೂ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಸೀಟ್ ಕವರು ಚೆನ್ನಾಗಿದೆ. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಏನೋ ಬರ್ತದೆ ಸರ್? AC ಇದೆ ರೀ, ಪವರ್ ವಿಂಡೋ ಇಲ್ಲ. ಹ್ಞೂ. ಪವರ್ ಸ್ಟೇರಿಂಗ್ ಇಲ್ಲ, ಮ್ಯಾನುವಲ್ ಇದೆ. ಓಕೆ, AC ಒಂದೇ ಇರೋದು? AC ಒಂದೇ. ರನ್ನಿಂಗ್ ಇದೆ ಈಗ AC? ರನ್ನಿಂಗ್ ಇದೆ ರೀ. ಓಕೆ, ಗಾಡಿ ಇರೋದೆಲ್ಲಿ ಸರ್ ಇದು? ಇದು ಹಾವೇರಿ. ಹಾವೇರಿ ಸಿಟಿನಾ? ಜಿಲ್ಲಾ ಹಾವೇರಿ ಜಿಲ್ಲೆ? ಹಾವೇರಿ ತಾಲೂಕು, ಹಾವೇರಿ ಜಿಲ್ಲೆ. ಹಾಂ, ಅದೇ ಎಲ್ಲಿ ಅಲ್ಲೇನಾ ಅಕ್ಕಪಕ್ಕ ಹಳ್ಳಿನಾ? ಇಲ್ಲ ರೀ, ಎಕ್ಸಾಕ್ಟ್ ಹಾವೇರಿ. ಓಕೆ, ಹಾವೇರಿ ಬಂದರೆ ಗಾಡಿ ಸಿಗುತ್ತೆ? ಸಿಗುತ್ತೆ, ಅಲ್ಲಿ ಪಕ್ಕನೇ ಇದೆ. ಓಕೆ ಸರ್, ಏನು ಹೇಳ್ತೀರಾ ಗಾಡಿ ರೇಟು? ನಾವು ಒಂದು 50 ಬಂದ್ರೆ ಕೊಟ್ಟರೆ ಆಯಿತು. ಎಷ್ಟು? 150. 1,50,000? FC ನನಗಿದೆ, ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ? ಓಕೆ, CC ಕಂಡೀಷನ್ ಕೊಡ್ತೀರಾ? 1,50,000 ಹೇಳ್ತಿದ್ದೀರಾ? ಹೌದು. CC ಅವ್ರು ಬೇಕಂದ್ರೆ ಅವ್ರು ತೆಗೆಸ್ಕೊಳ್ಳಿ, ಬೇಕಂತಂದ್ರೆ ನಾವು ಇಲ್ಲ, ನೀವೇ ತೆಗೆಸ್ಕೊಡ್ಬೇಕಾಗುತ್ತೆ. ಅದು ಚಾರ್ಜಸ್ ಏನಿರುತ್ತೆ ಬೇಕಾದ್ರೆ ನೀವು ಪೇ ಮಾಡಿದ್ರೆ ಅವ್ರು ತೆಗೆಸ್ಕೊಳ್ತಾರೆ. ಓಕೆ, ಈಗ ಗಾಡಿ ಇಲ್ಲಾಂದರೆ ಈಗ 1,50,000 ಲಕ್ಷ ಹೇಳ್ತಿದ್ದಾರೆ, ಇಲ್ಲಿ ಬಂದಾಗ ಇನ್ನೂ ಕಡಿಮೆ ಆಗುತ್ತೆ? ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಆಗಿರಲ್ಲ? ಹೌದೌದು. ಓಕೆ ಸರ್.
ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳೋ ವೀಕ್ಷಕರೇ. ಅವರು 1.5 ಲಕ್ಷ ಹೇಳಿದ್ದಾರೆ ಅಂತೇಳಿ ಅದೇನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಫಸ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಫಸ್ಟ್ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ವ್ಯವಹಾರಕ್ಕೆ ಕುಂತಾಗ ಅವ್ರು ಹೇಳಿರೋ ರೇಟಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ, ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ, ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಫೋಟೋಸ್ ಕಳಿಸಿ, ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಈಗ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ.